ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಇವತ್ತು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಫ್ರಿಲ್ ಇಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. 8 to 9 ಇಯರ್ಸ್ ಮಕ್ಕಳಿಗೆ ಒಂದೇ ಸೀರೆನಲ್ಲಿ 2 ಜೊತೆ ಇಬ್ಬರಿಗೆ ಒಂದೇ ಸೀರೆನಲ್ಲಿ ಇಬ್ಬರಿಗೆ ಸ್ಟಿಚ್ ಮಾಡಬೇಕು. ಇಬ್ಬರೂ ಒಬ್ಬರು ಮೋಸ್ಟ್ಲಿ 7 ಇಯರ್ಸ್ ಓಲ್ಡು, ಒಬ್ಬರು 8 ಇಯರ್ಸ್ ಓಲ್ಡ್ ಅನಿಸುತ್ತೆ. ಸೊ ಆಗುತ್ತೆ, ಯಾಕೆಂದರೆ ಇವರು ಫುಲ್ ಸೀರೆನ ಕೊಟ್ಟಿದ್ದಾರೆ. ಪಲ್ಲು ಆಗಲಿ ಬ್ಲೌಸ್ ಪೀಸ್ ಆಗಲಿ ಏನೂ ತೆಗೆದಿಲ್ಲ. ಹೊಸ ಸ್ಯಾರಿ ಏನು ತೊಗೊಂಡ್ರೆ ಬರುತ್ತೆ ಪೀಸಸ್ಸು, ಅದೆಲ್ಲ ಹೊಸ ಸ್ಯಾರಿ ಒಂದು ತೊಗೊಂಡು ಹಂಗೆ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಅದರ ಬ್ಲೌಸ್ ಪೀಸು ಇದೆ. ಆ ಬ್ಲೌಸ್ ಪೀಸಿಂದ ಈ ಬ್ಲೌಸ್ ಪೀಸ್ ಇವ್ರಿಗೆ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ಲಂಗಕ್ಕೆ ನಾವು ಮೇಲ್ಗಡೆ ಭಾಗ ಸ್ವಲ್ಪ ಕಟ್ಟಾಗುತ್ತೆ ಬಾರ್ಡರ್, ಯಾಕೆಂದರೆ ಚಿಕ್ಕ ಮಕ್ಕಳಲ್ವ, ಅಷ್ಟೊಂದು ಲೆಂತ್ ಬೇಕಾಗಲ್ಲ. ಹಂಗಾಗಿ ಆ ಬಾರ್ಡ್ರಲ್ಲಿ ಬ್ಲೌಸ್ಗೆ ಫ್ರಿಲ್ನ ಕೊಟ್ಕೊತಾ ಇದ್ದೀನಿ. ಹಂಗಾಗಿ ಒಂದೇ ಸೀರೆನಲ್ಲಿ ಇಬ್ರಿಗೂ ಮ್ಯಾನೇಜ್ ಮಾಡ್ಬೋದು. ನೋಡಿ, ಇದು ಲಂಗ ನೋಡಿ, ಮೇಲ್ಗಡೆ ಪೋರ್ಷನ್ ಕಟ್ಟಾಗುತ್ತಲ್ವ, ಅದ್ರ ಬಾರ್ಡ್ರು ವೇಸ್ಟ್ ಆಗುತ್ತೆ. ಆ ಬಾರ್ಡರಿಂದ ಬ್ಲೌಸ್ಗೆ ಫ್ರಿಲ್ ಕೊಟ್ಟಿದ್ದೀನಿ. ಇನ್ನು ಕೆಳಗಡೆ ಒಂದು ಸೈಡ್ ಬಾರ್ಡ್ರು ಮಾಮೂಲಿ ಹಾಗೆ ಇರುತ್ತೆ. ನೋಡಿ, 2 ಲಂಗ, ಇಬ್ರಿಗೂ 1 ಇಂಚು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಲೆಂತು. ಹಂಗಾಗಿ ಇಬ್ರಿಗೂ ಒಂದೇ ಸಲ ಕಟಿಂಗ್ ಮಾಡಿಕೊಂಡು ಒಂದೇ ಥ್ರೆಡ್ಡು ಒಂದೇ ಸಲನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರಂಟು ಇದೇ ಥರನೇ ಬರುತ್ತೆ, ಸೇಮ್ ಇಷ್ಟೇ, ಸಿಂಪಲ್ಲಾಗಿ ಒಳ್ಳೆ ಸೂಪರಾಗಿ ಲುಕ್ ಅಂತೂ ಬರುತ್ತೆ. ಬ್ಯಾಕು ಓಪನ್ ಮಾಮೂಲಿ ಬ್ಯಾಕ್ ಹುಕ್ಸ್ ಇಟ್ಟಿದ್ದೀನಿ. ಫ್ರಂಟು ಬ್ಯಾಕ್ ಎರಡಕ್ಕೂ ಬಾರ್ಡರ್ದೇ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಮಾಡಿದ್ದೀನಿ, ಒಂದಕ್ಕಾಗಿದೆ, ಒಂದು ಮಾಡ್ತಾಯಿದ್ದೀನಿ. ಬೇರೆ ಲೇಸ್ ಹಾಕೋಣ ಅಂದ್ಕೊಂಡೆ, ಬಟ್ ಇದೇ ಚೆನ್ನಾಗಿದೆ, ಹೈಲೈಟ್ ಆಗಿದೆ ಅನ್ನಿಸ್ತು. ಇನ್ನು ಸ್ಲೀವ್ಗೆ ಸ್ಯಾರಿದು ಬಟ್ಟೆ ಏನಿದೆ ಅದರಲ್ಲಿ ಬಫ್ ಇಟ್ಟಿದ್ದೀನಿ. ನೋಡಿ, ಫೈನಲಿ ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡೋಕ್ಕೆ ಸರ್ಕಸ್ಸೇ ಆಗೋಯ್ತು. ಒಂದು ಸಲ ಅಂಗಡಿಗೆ ಹೋದೆ ಬೆಳಗ್ಗೆ, ಬಟ್ ಅಂಗಡೀಲಿ ಕರೆಂಟ್ ಇರಲಿಲ್ಲ. ಸರಿ ಅಂತ ಮತ್ತೆ ವಾಪಸ್ ಮನೆಗೆ ಬಂದು ಮನೇಲೇ ಐರನ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರಿಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಲ್ಲೊಂದು ಮಾಡಿದ್ದೀನಿ ಆಲ್ರೆಡಿ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಬ್ರಿಗೂ ಸೇಮ್ ಡ್ರೆಸ್ ಆಗಿದೆ. ಒಂದು ಸ್ಯಾರೀಲಿ ಇಷ್ಟು ಚಿಕ್ಕ ಮಕ್ಳಿಗಾದರೆ 2 ಲಂಗ ಬ್ಲೌಸ್ ಮಾಡಿಸ್ಬೋದು. ಇನ್ನು ಸ್ವಲ್ಪ ದೊಡ್ಡವರು ಅಂದರೆ ಕಷ್ಟ ಆಗಿಬಿಡುತ್ತೆ. ನೋಡಿ, ಲಂಗ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ದೊಡ್ಡವರು ಒಂದು 12-13 ಇಯರ್ಸ್ ಅಂತೇಳಿದ್ರೆ ಅವ್ರಿಗೆ ಒಂದು ಸೆಟ್ಟು ಲಂಗ ಬ್ಲೌಸ್ ಆಗಿ ಇನ್ನು ಸ್ವಲ್ಪ ಪೀಸ್ ಉಳಿಬೋದು. ಅದರಲ್ಲಿ ಒಂದು ಟಾಪು ಏನಾದರೂ ಸ್ಟಿಚ್ ಮಾಡಿಸ್ಕೋಬೋದು, ಅಷ್ಟು ಪೀಸ್ ಉಳಿಯುತ್ತೆ ಅಷ್ಟೇ. ಇಷ್ಟು ಚಿಕ್ಕ ಮಕ್ಕಳು ಅಂದರೆ 2 ಜೊತೆ ಆರಾಮಾಗಿ ರೆಡಿ ಮಾಡ್ಬೋದು. ಫ್ರಿಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡಬೇಕು ಅವ್ರಿಗೆ ಕೊಟ್ಟಿದ್ದಾದಮೇಲೆ ಫಿಟ್ಟಿಂಗ್ ಎಲ್ಲ ಹೆಂಗಾಯಿತು ಅಂತ. ಅವರು ಮಕ್ಳಿಗೆ ಹಾಕ್ಬಿಟ್ಟು ಅದೊಂದು ವಿಡಿಯೋನ ತೋರಿಸ್ತೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೈಟು ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಆಲ್ಮೋಸ್ಟು ನೈಟೇ ಸ್ಟಿಚ್ ಮಾಡೋದು ಇಟ್ಕೊಂಡಿರ್ತೀನಿ. ನೋಡಿ, ಈ ಥರ ಫಿನಿಶಿಂಗ್ ಬಂದಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ಸೆಟ್ ಇದೆ ಇನ್ನೊಬ್ರದ್ದು, ಅವರದ್ದು ಚೆನ್ನಾಗಿ ಬೈಕಂತಾರೆ. ಅವ್ರದ್ದು ರೆಡಿಯಾಗಿದೆ, ಬಟ್ ಅವ್ರು ತಗೊಂಡೋಗಿಲ್ಲ, ಇನ್ನೂ ಬಂದಿಲ್ಲ ಅಷ್ಟೇ. ನೋಡಿ, ಇನ್ನೂ ಒಂದು ಸೆಟ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಬ್ರದ್ದು. ಬಟ್ ಅದು ಗೌನು, ಇದು ಲಂಗ ಬ್ಲೌಸು, ಇದು ಸಪ್ರೇಟು. ಇನ್ನೊಂದು ಸೆಟ್ ರೆಡಿ ಮಾಡಿದ್ದೀನಲ್ವ, ಅದು ಫುಲ್ ಗೌನು ಒಂದೇ ಲೆಂತಲ್ಲಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ, ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯೂಟ್ಯೂಬಲ್ಲಿ ನೀವು ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.